ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾ ಓಕೆ ಥ್ಯಾಂಕ್ ಯು. ಹಾ ಬಾ ಸುಮ್ಮನೆ ಬಾ ವರ್ಷ. ಬಿಡಮ್ಮ ಕೈನಾ. ಏನ್ ಮಾಡ್ತಿದ್ಯಾ ಅಂತ ಪ್ರಜ್ಞೆ ಇಟ್ಕೊಂಡ್ ಮಾಡ್ತಿದ್ಯಾ ವರ್ಷ? ಇದೆಲ್ಲ ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಿತ್ತು. ಅಮ್ಮ ನಾನ್ ಏನ್ ಮಾಡ್ದೆ? ಏನೇನೋ ಏನಕ್ ಮಾತಾಡ್ತಿದ್ದೀರಾ? ನನ್ ಫ್ರೆಂಡ್ಸ್ ಮುಂದೆ ಹಾಗೆ ಹೇಳ್ಕೊ ಬರ್ತಿರಲ್ಲ, ಅವರೆಲ್ಲ ನನ್ ಬಗ್ಗೆ ಏನ್ ಅನ್ಕೋತಾರೆ? ಏ ವರ್ಷ, ನಾನೇನ್ ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದ್ಯಾ? ಈಗ ರಸ್ತೆಲಿ ನಿನ್ ಫ್ರೆಂಡ್ಸ್ ಜೊತೆ ಹಾಗೆಲ್ಲ ನಡ್ಕೋತಾ ಇದ್ಯಲ್ಲ, ಅದೆಲ್ಲ ಸರಿ ಅಂತ ನಿನಗೆ ಅನಿಸ್ತಾ ಇದ್ಯಾ? ಅಮ್ಮ ಸಾಧನಾ, ಏನ್ ಸಾಧನಾ, ಏನ್ ಮಾಡಿದ್ಲು ನನ್ ಮಗಳು? ಯಾಕೆ ಈ ತರ ಮಾತಾಡ್ತಿದ್ಯಾ? ನನ್ನನ್ ಕೇಳೋದಿರ್ಲಿ, ಮೊದ್ಲು ನಿಮ್ ಸುಪುತ್ರಿನ ಕೇಳಿ ಏನ್ ಮಾಡಿದ್ಲು ಅಂತ. ಅಮ್ಮ ವರ್ಷ ಏನಾಯ್ತು ಮಗಳೇ? ಐ ಸ್ವೇರ್ ಡ್ಯಾಡಿ, ನಾನ್ ಯಾವ ತಪ್ಪು ಮಾಡಿಲ್ಲ. ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಹೌದಾ? ಗೊತ್ತಾಗ್ತಾ ಇಲ್ವಾ? ಅಪ್ಪನ್ ಮುಂದೆ ನಿಂತು ಅರಗಿಣಿ ತರ ಅಳ್ತಾ ಇದ್ಯಾ? ಆ ರೋಡಲ್ಲಿ ಏನ್ ಮಾಡ್ದೆ ಅಂತ ಅದನ್ನ ಹೇಳು. ಅಯ್ಯೋ ಅಮ್ಮ, ನನ್ ಫ್ರೆಂಡ್ಸ್ ಜೊತೆ ನಾನೇನೋ ತಿಂತಾ ಇದ್ದೆ ಅಪ್ಪ. ನಗ್ನಗ್ತಾ ಮಾತಾಡ್ತಿದ್ದೆ. ಅದನ್ ಬಿಟ್ಟು ನಾನು ಏನ್ ಮಾಡ್ದೆ? ಏನು ಮಾಡ್ಲಿಲ್ವಾ ನೀನು? ಇಲ್ಲ. ಏನು ಮಾಡ್ಲಿಲ್ಲ ನೀನು? ಇಲ್ಲ ಅಮ್ಮ. ಏಯ್, ಗೊತ್ತಿಲ್ದೇ ಇರೋರ್ ತರ ನಾಟಕ ಮಾಡಿದ್ರೆ ಹಾಕ್ತೀನಿ ನೋಡು. ಸಾಧನಾ, ಅದೇನು ಅಂತ ಹೇಳು. ಯಾಕೆ ಹಂಗಳು ಗದರ್ತಿದ್ಯಾ? ಸಿದ್ದು, ನೀವ್ ಸ್ವಲ್ಪ ಸುಮ್ನಿರಿ, ಏನು ಗೊತ್ತಿಲ್ದೆ ಮಾತಾಡ್ಬೇಡಿ. ನಿಮ್ ಮಗಳು ಹುಡುಗಿರ್ ಜೊತೆ ಮಾತಾಡ್ತಿದ್ರೆ ನಾನು ಏನು ಅಂತಿರ್ಲಿಲ್ಲ. ಆ ತರ ಆಡ್ತಿದ್ರು ನಾನ್ ಸುಮ್ನೆ ಇರ್ತಿದ್ದೆ. ಇಷ್ಟು ದೊಡ್ಡದಾಗ್ ಬೆಳ್ತಿದ್ದಾಳೆ, ಬುದ್ಧಿ ಇಲ್ಲ ಇವಳಿಗೆ. ಅವನ್ ಸರಿ ಸಮಾನವಾಗಿ ಆ ಹುಡ್ಗನ್ ಜೊತೆ ಕೈ ಹಿಡ್ಕೊಳ್ಳೋದೇನೋ ಮಾತಾಡೋದೇನೋ ಅದು ಪಬ್ಲಿಕ್ ಕಲಿಸಿದ್ದು. ನೋಡ್ದವ್ರೆಲ್ಲ ಏನ್ ಅನ್ಕೋತಾರೆ ಹೇಳಿ? ಶಾಂತಿ ನಿವಾಸದ ಹುಡುಗಿ ಈ ತರ ರೋಡಲ್ಲಿ ನಿಂತ್ಕೊಂಡು ಹೀಗೆಲ್ಲ ಮಾಡಿದ್ರೆ ಮಾನ ಮರ್ಯಾದೆ ತೆಗೆದ್ಬಿಡ್ತಾಳು ನನ್ನ ಬಿಟ್ರೆ. ಅಯ್ಯೋ ಅಮ್ಮ, ಕಮಾನ್ ಅಮ್ಮ, ಡೋಂಟ್ ಬಿ ಸಿಲ್ಲಿ. ಅವರೆಲ್ಲ ನನ್ನ ಫ್ರೆಂಡ್ಸು. ಏಯ್, ಯಾರಾದ್ರೂ ಆಗಿರ್ಲಿ ಕಣೆ, ಹಾಗಂತ ರೋಡಲ್ಲಿ ತಪ್ಕೋತಾರ? ಅಮ್ಮ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ವರ್ಷ, ಯಾರ ಹತ್ರ ಏನ್ ಮಾತಾಡ್ತಾ ಇದೀಯಾ? ನೋಡಿದ್ರಪ್ಪ, ಅಮ್ಮಂಗೇನು ಅಂದಿದ ತಕ್ಷಣ ನೀವು ನನಗ್ ಬೈತಾ ಇದ್ದೀರಾ. ಅವಾಗ್ಲಿಂದ ಅಮ್ಮ ನನಗೆ ಏನೇನೋ ಹೇಳ್ತಿದ್ದಾರೆ. ನನಗೆಷ್ಟು ನೋವಾಗ್ಬೇಡ. ನೀವ್ ಯಾರು ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಲ್ಲ ವರ್ಷ ಮಗಳೇ, ಬೈಲಿ ಒಂದ್ ನಿಮಿಷ. ಏನ್ ಸಾಧನ ಇದು? ಯಾಕೆ ಹಿಂಗೇನೇನು ಯೋಚನೆ ಮಾಡ್ತೀಯಾ? ನಿನ್ಗೆ ಹೇಳಿದೀನಿ ತಾನೆ, ಭುಜದ ಎತ್ತರಕ್ಕೆ ಬೆಳೆದಿರೋ ಮಕ್ಕಳನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು ಅಂತ. ಅವ್ರ ಮನ್ಸಿಗೆ ನೋವಾಗೋ ತರ ಮಾತಾಡಬಾರ್ದು. ನೀವು ಸುಮ್ನೆ ಇರಿಸಿದ್ದು. ಅವಳ ಪರ ವಹಿಸ್ಕೊಂಡ್ ಮಾತಾಡ್ಬೇಡಿ. ಅವಳನ್ನ ಈ ತರ ಇರ್ಲಿ ಅಂತ ಹೇಳಿನೇ ಈಗಾಗ್ಲೇ ಒಂದು ಜೀವನ ಬಲಿ ಕೊಟ್ಟಿರೋದು. ರೋಷನ್ ಮಗನ್ ಜೊತೆಲಿ ಏನೇನ್ ನಡೀತು ಅಂತ ಗೊತ್ತು ತಾನೆ? ಅವನ್ ಸತ್ತೋದ. ನಮ್ ಪಾಲಿಗಿದ್ದ ಶಾಂತಿ ಮನು ಹೊರಟೋದ್ಲು. ಅವಳನ್ನ ಕಳ್ಕೊಂಡಿದ್ದು ಹೇಗೆ ಅಂತ ನಾನ್ ಬಿಡಿಸ್ ಹೇಳ್ಬೇಕಾ ನಿಮ್ಗೆ? ಮತ್ತೆ ಅಂತದೆಲ್ಲ ನಮ್ಮನೇಲಿ ನಡಿಬಾರ್ದಲ್ವಾ ಸಿದ್ದು? ನಂಗ್ ಟೆನ್ಷನ್ ಆಗತ್ತೆ ಸಿದ್ದು. ಇವಳು ಗೊತ್ತಿದ್ದು ಮಾಡ್ತಾಳೋ ಗೊತ್ತಿಲ್ದೇನೆ ಮಾಡ್ತಾಳೋ? ಸಾಧನಾ, ನಿನ್ ಮನ್ಸಿನ ದುಗುಡ ನನ್ಗೆ ಅರ್ಥ ಆಗುತ್ತೆ. ಯಾವತ್ತೋ ಏನೋ ನಡೀತು ಅಂತ ಅದನ್ ಮನ್ಸಲ್ಲಿಟ್ಕೊಂಡು ವರ್ಷಂಗ್ ಹಿಂಗೆಲ್ಲ ಮಾತಾಡೋದು ಸರಿನಾ? ಅವಳು ನಮ್ಮ ಮಗಳು ಸಾಧನಾ, ಅವಳನ್ನ ನಾವು ನಂಬೇಕು. ನಮ್ಮ ಮಗಳು ಆ ಮಟ್ಟಕ್ಕೆ ಹೋಗ್ತಾಳ? ಏನ್ ಸಾಧನಾ ನೀನು? ಮಕ್ಕಳನ್ನ ಬೈಯಕ್ ಮುಂಚೆ ನಾವೊಂದ್ಸಲ ಯೋಚನೆ ಮಾಡ್ಬೇಕು. ನೀವು ಸರಿಯಾಗಿದ್ದೀರ ಸಿದ್ದು. ಒಂದ್ ಹೆಣ್ಣಿನ ಮನ್ಸನ್ನ ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ. ಮಗಳನ್ನ ನಾನ್ ಚೆನ್ನಾಗ್ ಸಾಕ್ಬೇಕು. ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ ಬೈಯಲ್ಲ, ನನ್ನನ್ನ ಅಂತಾರೆ. ಏನ್ ಸಾಧನ ನೀನು? ನಾನೇನೋ ಮಾತಾಡಿದ್ರೆ ನೀನೇನೋ ಮಾತಾಡ್ತೀಯ. ನೋಡು, ಮೊದ್ಲು ವರ್ಷನ್ ಸಮಾಧಾನ ಮಾಡಿ ಹೋಗು. ಅವಳು ಅಳೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ನಮ್ಮ ಮಕ್ಳು ನಾವೇ ಅರ್ಥ ಮಾಡ್ಕೋಬೇಕು ಸಾಧನ. ಹೋಗು, ಸಮಾಧಾನ ಮಾಡೋಗ ಅವಳನ್ನ. ಹೋಗು.